ಇನ್ನು ಬೀದರ್ನಲ್ಲಿ 4-5 ತಿಂಗಳಿಂದ ಸಿಗದ ವೃದ್ಧಾಪ್ಯ ವೇತನ ಹಣ, ವೃದ್ಧರ ಪಿಂಚಣಿ ಹಣವನ್ನೇ ನಂಬಿ ಬದುಕುತ್ತಿದ್ದಂತ ಕುಷ್ಠರೋಗಿಗಳ ಕುಟುಂಬಗಳು ಇದೀಗ ಕಂಗಾಲಾಗಿದ್ದಾರೆ. ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮದ ಲೆಪ್ರೆಸಿ ಕಾಲೋನಿಯ 8 ಜನ ವೃದ್ಧರು ಇಲ್ಲಿ ಪರದಾಟ ನಡೆಸುವಂತಾಗಿದೆ. ಪಿಂಚಣಿ ಹಣ ಬರ್ದಿದ್ದಕ್ಕೆ ಎಲ್ಲರೂ ಕೂಡ ಭಿಕ್ಷೆ ಬೇಡ್ಕೊಳ್ತಿದ್ದೀವಿ. ಪಿಂಚಣಿ ಹಣವನ್ನ ನಂಬಿ ಬದುಕಿದ್ದ ವೃದ್ಧರ ಬಾಳಲ್ಲಿ ಇದೀಗ ಬಿರುಗಾಳಿ ಎದ್ದಿದೆ. ಉಪ್ಪು, ಅಡುಗೆ ಎಣ್ಣೆ ಸಹಾಯವಾಗುತ್ತೆ ಎಂಬ ಆಸೆ ಇತ್ತು, ಆದ್ರೆ ಅದಕ್ಕೂ ಕೂಡ ಹಣ ಬರ್ತಿಲ್ಲ. ಪಿಂಚಣಿ ಹಣ ಬರ್ದಿದ್ರೆ ನಾವೇನ್ ತಿನ್ಬೇಕು? ಕಾಡಿನಲ್ಲಿ ಕಲ್ಲು ಮಣ್ಣು ತಿನ್ಬೇಕಾ? ದಯವಿಟ್ಟು ನಮ್ಮ ಪಿಂಚಣಿ ಹಣ ಹಾಕಿ ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. बहुत दिन से पगार नहीं साहब, क्या करेंगे हम? मांगते खाते नहीं तो भुक्के मरते, और क्या है? कितने बार गए तो आता बोले नहीं चाह रहा, अब क्या करेंगे? हैं? पगार पानी कुछ नहीं, हमको जंगल में क्या खाएंगे साहब? तुम तो हमको मदद करो, हम लंगड़े लाचार मोहताज क्या जाएंगे? ಇಲ್ಲಿ ಯಾರು ಬರಂಗಿಲ್ಲ ಹೆಂಗ ನೋಡ್ಲಕ್ಕದು ನಿಮಗೆ ನೋಡ್ಲಕ್ಕ ಯಾರು ಬಂದು ಹೋಗಲ್ಲ ಇಲ್ಲಿ ಹಿಂಗ ಏನು ಎತ್ತ ಯಾರು ಕೇಳಲ್ಲ ಹೆಂಗ ಆಫೀಸರ್ಸ್ ಅದು कोई भी नहीं आया हमको पूछने. गवर्नमेंट ऑफिसर्स नहीं आता क्या इधर तुम पूछने के लिए? हम नहीं पूछा भी तो आता जाओ बोल रहे, अभी क्या बोलेंगे? मैं डीसी ऑफिस को जाके आई. हाँ इधर जाओ कोई नहीं आता क्या? इधर नहीं आए कोई भी. वहाँ डीसी ऑफिस को गए तो जाओ माँ करते बोले तो वैसे कागज पड़े, और क्या करेंगे? हैं? कुछ नहीं करे, पगार नहीं, पानी नहीं, कुछ नहीं. हम जंगल में क्या खाना? झाड़ के पत्ते, क्या मट्टी खाना? लाई हुआ तो हमारे को गोली मारो, हम मरने तैयार है. हाँ, हमारे को बहुत बेदारी आ गई. तुम्हारा नाम क्या? मेरा नाम मैरून भी है. ನಮಸ್ಕಾರ. ನಮ್ಮ ಹೆಸರು ತಂಗ್ಯಮ್ಮ. 2-3 ತಿಂಗಳಾಯ್ತು ನಮ್ಮ ಪಗಾರ ಇಲ್ಲ, ಏನಿಲ್ಲ, ಏನು ತಿಂಬಾರ್ದು ನಾವು ಸಾಯ್ಬೇಕಾ ಮುದುಕರು, ನಮ್ಮ ಕೈಲಾಗಲ್ದು ಹೋದಾಡಕ್ಕ. ಹಾಂ, ಏನು ಮಾಡಿ ಏನು ತಿಂಬಾರ್ದು ನಾವು ಸಾಯ್ಬೇಕಲ್ಲ ಅದಾಗ. ಹಾಂ, ಪಗಾರ ಇಲ್ಲ, ಏನಿಲ್ಲ. ನಮ್ಗೆ 8 ಮಂದಿಗೆ ಪಗಾರ ಬರಬೇಕಿಲ್ಲ, ಎಲ್ಲ ಸಾಯ್ಲಾತಾವ. ಅದ್ರ ಕೈಲಾದರೂ ಹೋಗ್ಯಾರ ಬೀಳಕ್ಕೆ, ನಮ್ಮ ಕೈಲಾಗಲ್ದಕ್ಕೆ ಮನೆ ಸತ್ತಿವು. ಹಾಂ, ಅಮೃತ ಕೊಂಡು ಕೊಟ್ಟ. ಉಪ್ಪು ಎಣ್ಣೆಗಾರ ಬರ್ತಾವೆ ಅಂದ್ರೆ ಆಸೆ ಇತ್ತು, ಅದು ಭೀ ಬರೋಲ್ಲ ಪಗಾರ ಸಾರಿ. ದಯಮಾಡಿ ನಮ್ಮ ಪಗಾರ ಕಳಿಸಿರಿ. ಒಟ್ಟು 7-8 ಮಂದಿಗೆ ಇಲ್ಲ ಸರ್ ಪಗಾರಗಳು ಎಲ್ಲ ಬೇಡ್ಕೊಳ್ಳೋಕೆ ಹೋಗ್ಯಾರ ಪಾಪ. ನಾನು ಕೈಲಾಗಲ್ಲ, ನಮ್ಮ ಮನೆಯಾಗಿದ್ದೀನಿ. ಬೇಟ ಏನು ಮಾಡೋದು ಸರ್? ಹಾಂ, ಪಗಾರ ಇರಲಿಲ್ಲ ನಾವು ಏನು ತಿಂಬರಿ. ಆ ಪಗಾರ ಬಂದಾಯ್ತು, ಉಪ್ಪು ಎಣ್ಣೆ ಗಂಜಿ ಎಲ್ಲ ಕುಡಿತೇವೆ. ಹಾಂ, ಈಗ 2-3 ತಿಂಗಳು ಅಂದ್ರೆ ಏನು ಸಾಯ್ಬೇಕಾಯ್ತು ಇರಬೇಕಿಲ್ಲ ಅದಾಗ ನಾವು. ಹಾಂ, ಇದೇ ದಯ ಮಾಡಿ ನಮ್ಮ ಪಗಾರ ಕಳಿಸಿ 8 ಮಂದಿ.